ಬಹಳ ಹಿಂದಿನ ಕಾಲದ ಕಲೆ ನಮಗೊಂದು ಅನ್ಯಾಯವಾಗಿದೆ. ಆ ಅನ್ಯಾಯವನ್ನು ಹೇಳಿಕೊಂಡು ಸಮರ್ಥ ನಾಯಕ ಅಂತ ನಮಗೆ ಅದು ಈಗ ನೀವು ಸಿಕ್ಕಿ ಹಾಗಾಗಿ ಅದನ್ನು ನಿಮ್ಮತ್ರ ಹೇಳಿಕೊಳ್ಳಿಕ್ಕೆ ಅಂತ ನಾವು ಮೈ ಮನಸ್ಸಿಗೆ ಆದಂತಹ ನ್ಯಾಯವನ್ನು ನಿವಾರಿಸಿಕೊಳ್ಳುವುದಕ್ಕೆ ಹೇಳಿಕೊಳ್ಳುವುದಕ್ಕೆ ನಾನು ಸಮರ್ಥ ಈ ಹಿಂದೆ ನಮ್ಮದೇ ಸಂಗಡವನ್ನಾಗಿದೆ. ಯೋಗ್ಯತಾವಂತರಿಗೆ ಅರ್ಪಿಸಬೇಕೆಂಬ ಉದ್ದೇಶ ಇದೆ. ಅವರಿಗೆ ಒಪ್ಪಿಸಬೇಕು ಎಂಬುದಾಗಿ ಸಂದರ್ಭದಲ್ಲಿ ಐರಾವತದ ಮೇಲೆ ಅಹಂಕಾರ ಮಾಡುತ್ತದೆ. ಅದರ ತೆಗೆದು ಅದರ ಐರಾವತವನ್ನು ಹೀಗೆ ಮಾಡ್ತಾರೆ. 3 ವರ್ಷದ ಮಾಲಿಕೆ ಅವ ಹೇಳಿದಂತ ಆನೆ ದೊಡ್ಡದ ಮೇಲೆ ಅದು ದೊಡ್ಡದಿದೆ ಅಪಮಾನವಾಯಿತು ಎಂಬುದಾಗಿ ಶಾಪವನ್ನು ಮೊದಲಿಂದ ಬೆಳೆಯುವುದಕ್ಕೆ ನಿನ್ನಲ್ಲಿ ಸಂಪತ್ತಿದೆ ಎಂಬುದಾಗಿ ಆ ಸಂಪತ್ತೆಲ್ಲವೂ ಶರದೀಪವಾಗಿ ಹೋಗಲಿ. ಸಂಪತ್ತಲ್ಲ ಸಮುದ್ರಮಾನ ಆಗಲಿ. ಇದು 100 ವರ್ಷದ ಶಾಪ. ಆ ಸಂದರ್ಭದಲ್ಲಿ ಇತ್ತ ಶೋಟಿಕಾಪುರದ ನಮ್ಮ ಒಡೆಯ ಮಹಿಮಹಾರಾಯ ಆಳ್ವಿಕೆಯನ್ನು ಮಾಡುತ್ತಾರೆ. ಹಿಂದಿನವರು ಪ್ರಾಯ ಹೋದಂತೆ ಗೊತ್ತಾಗ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ದೇವಲೋಕವನ್ನು ಏರಬೇಕೆಂಬ ಕನಸನ್ನು ನಾವು ಕಂಡವು. ಅವರ ನೇತೃತ್ವದಲ್ಲಿ ಶಿವಲೋಕವನ್ನು ಏರಿದೆವು. ಸಮಾನದ ಮೂಲಕ ಸೂರಪಾದಿಗಳನ್ನು ಮಾಡಿಕೊಂಡು ಅಧಿಕಾರವನ್ನು ಬದಾಯಿ ಈಗ 100 ವರ್ಷಗಳ ಶಾಪ ಸಂಪತ್ತು ಸಮುದ್ರ ಮಾರಾಟ. ಈಗ ನೀವು ಬಲಿ ಸಹಿತವಾಗಿ ಸ್ವರ್ಗಕ್ಕೆ ಅದು ಸಂಪತ್ತಿಂದ ನಾವು ಹೋದದ್ದು ಮಾತ್ರ ಅಧಿಕಾರ ಮಾತ್ರ ನಮಗೆ ಅಲ್ಲಿ ಏನಿಲ್ಲ. ಮಾತ್ರ ಸ್ವರ್ಗ ಸುಖ ಸಂಪತ್ತಿಲ್ಲ. ಸ್ವರ್ಗದ ಅವಶ್ಯ ಹಾಗಾದ್ರೆ ಸುಖ ಸಂಪತ್ತಿ ಇರೋದು ಅದೆಲ್ಲ ಮೊದಲೇ ಶರದಿಗಾಗಿ ಹೋಗಿ ಅಲ್ಲಿ ಈಗಲ್ಲಿ ಏನಿಲ್ಲ ಇಲ್ಲ. ಈಗ ಏನಿಲ್ಲ ಈಗ ಏನಿಲ್ಲ ಈಗ ಈಗ ಅದು ಬಂದದ್ದು ಹೇಗೆ? ಕಾರಣ ಈ ಸ್ವಾತಂತ್ರ್ಯ ಹಸಿರೋದು ಮತ್ತೆ ನಮ್ಮ ಒಡೆಯರ ಬಳಿ ಬಂದ ಒಡೆ ಹೇಳಿದ್ರೆ ಕಳೆದು ಹೋದ ಸಂಪತ್ತು ಮರಳಿಸಬೇಕಿದ್ರೆ ನಾವೀ ಜೊತೆ ಆಗಬೇಕು. ಸುರಾಸುರರು ಜೊತೆ ಸೇರಿ ಶರಾಂತಿಯನ್ನು ಬಂಧಿಸಿದೆವು ಅಂದ್ರೆ ಕಳೆದು ಹೋದ ಸಂಪತ್ತೆಲ್ಲ ಮರಳಿ ಸಿಗ್ತದೆ. ಸಂಪತ್ತು ಪಡೆಯುವಾಗಿ ಹೇಳಿದ್ರು ಮತ್ತೆ ಅಧಿಕಾರ ನಮ್ಮಲ್ಲಿ ಸಮುದ್ರ ಮಾತ್ರ ಒಪ್ಪಿದ್ರ ಅಂತ ಒಪ್ಪಲಿಲ್ಲ. ಮತ್ತೆ ಅವತ್ತು ಮಾತ್ರ ಹೇಳಿ ಇದು ಹರಿನಿರೂಪಣೆ ಹಾಗೆ ನಾರಾಯಣ ದೇವರು ಹೇಳಿ ನಾನಿಲ್ಲಿಗೆ ಬಂದಿದ್ದೇನೆ. ನಾವು ಒಬ್ಬೊಬ್ಬರಿಗೆ ಆ ಕೆಲಸ ಮಾಡಬೇಕು. ನಿಮ್ಮ ಸಹಕಾರ ಆದಾಗ ಸ್ವಲ್ಪ ಯೋಚನೆ ಮಾಡಿ ನಮ್ಮ ಒಪ್ಪಿಗೆ ಕೇಳಿ ಆಮೇಲೆ ಒಪ್ಪಿಗೆ ನಿಮ್ಮ ಸಂಖ್ಯೆ
ಒಂದು ಪಾಲು ಮಾತ್ರ ಅವರಿಗೆ, ಎರಡು ಪಾಲು ನಮಗೆ. ಅದನ್ನು 3 ವಿಭಾಗ ಮಾಡಿ 2 ಪಾಲು ರಕ್ಕಸರಿಗೆ, 1 ಪಾಲು ದೇವತೆಗಳಿಗೆ, ಸಮುದ್ರ ಮಂಥನ ಆಯ್ತು, ಸ್ವರ್ಗದಲ್ಲಿ ಮೇವು ಸಿಕ್ಕಿತು. ಹೀಗಾಗಿ ಬಂದದ್ದು ಸಲಹೆಯನ್ನು ನಾವು ಮಾಡಿಸಿದ್ದೇವಲ್ಲ, ಎಲ್ಲ ವಸ್ತುಗಳು ಬಂತು. ಅದು ಸ್ವರ್ಗದಲ್ಲೂ ಸ್ವರ್ಗದಲ್ಲಿ ನಾವಿದ್ದೇವಲ್ಲ, ಎಲ್ಲ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಮೊದಲಿಗೆ ಬಂದದ್ದು ಅಮೃತ. ಇದಕ್ಕೆ ಮನೆ ಮಾಡಿ ನಾವು ನಮಗೆ ನಮಗೆ ಎಂಬುದಾಗಿ ಜಗಳ ಬಂಡೆ ಮಾಡಿಕೊಳ್ಳಿ. ಆವಾಗ ಒಂದು ಹೆಣ್ಣು ಬಂದದ್ದು ಅಲ್ಲಿಗೆ ಹೆಣ್ಣು ಬಂದು ನೀವು ಜಗಳ ಮಾಡಿಕೊಳ್ಳಿ, ನಿಮಗೆ ಸಮಾನವಾಗಿ ನಾನು ಹಂಚಿದ್ದೇನೆ, ನೀವೆಲ್ಲರೂ ಸಾಲಾಗಿ ಕುಳಿತುಕೊಳ್ಳಿ ಅಂತ ಹೇಳಿ ಹಾಲಲ್ಲಿ ಕುಳಿತುಕೊಂಡು ನಾನೇ ಬಡಿಸ್ತೇನೆ ಅಂತ ಹೇಳಿದ್ರು. ಹಾಗಾಗಿ ದೇವತೆಗಳನ್ನು ಬಂದು ನಾವು ಹಸುರನ್ನು ಬಂದು ಕುಳಿತುಕೊಂಡೆವು. ಏನ್ ಮಾಡಿ ಅನುಮಾನ ಬಂದಿರಲೇ ನಾವು ಜಗಳ ಮಾಡುವಾಗ ಎಲ್ಲಿಂದ ಬಂದಿರಬಹುದು ಎಂಬುದಾಗಿ ಮಾತನ್ನು ಹೇಳಿದ್ರು. ಅವ ದೇವತೆಗಳ ಬಗ್ಗೆ ಕುಡಿಸ್ತಾನ ಹಾಗೆ ಕುಳಿತುಕೊಂಡು ನೀವು ಬಂದಿದ್ದು ದೇವತೆಗಳ ಸ್ಥಾನ ವಿಷಯ ಹೌದು ಅಮೃತಪಾನ. ಈ ಹೆಣ್ಣು ಅಮೃತವನ್ನು ಬಡಿಸುವಾಗ ನಮ್ಮಲ್ಲಿ ಹೇಳಿ ನೀವು ಕಣ್ಣು ಮುಚ್ಚಬೇಕು, ನಾವು ಬಡಿಸುವಾಗ ನೋಡಬಾರದು. ನಾವು ಒಪ್ಪಿಕೊಂಡೆವು, ಕಣ್ಣು ಮುಚ್ಚಿ ಕುಳಿತುಕೊಂಡೆವು. ಇವಳು ದೇವತೆಗಳಿಗೆ ಬಡಿಸಿದ್ದಾರೆ. ಈ ದೇವತೆಗಳ ಸಂಖ್ಯೆಯನ್ನು ಸ್ವಲ್ಪ ಇದ್ದದ್ದು ಇವಳು ಇವರಿಗೆ ಹೇಳಿದ್ದಾರೆ ಸರ್ಪಾಣು ಇದ್ದಾರೆ. ಇದೆಲ್ಲ ಸೌಂಡ ಆಯುಧವಾಗಿ ಕಷ್ಟವಾಯಿತು. ಇದು ಚಕ್ರಾಜ ಹೆಚ್ಚಾಗಿ ಬೇರೆ ಯಾರು ಅವನೇ ನಾಯಕ ನಮಗೆ ಅನ್ಯಾಯವಾಗಿದೆ. ದುಡಿಸಿದ್ದಾನೆ, ಮೋಸ ಮಾಡಿದ್ದಾನೆ. ಹೀಗೆ ನೀವು ಹೀಗೆ ನಿಮಗೆ ಅನ್ಯಾಯ ಆಗದಂತಾದ ಬಳಿಕ ಬಹುಶಃ ಶುಕ್ರಾಚಾರ್ಯರು ಅದನ್ನೇ ಹೇಳಿದ್ರು, ಇವರಿಗೆ ನಿರಾಶ್ರಿತರಾಗಿದ್ದಾರೆ, ಈಗ ನಿಮ್ಮ ಮನಸ್ಸಿನ ದುಗಿಡ ಅರ್ಥ ಆಯ್ತು. ಕಾಲ ಹಾಗೆ ಸ್ವರ್ಗಕ್ಕೆ ಹೋಗಿ ನ್ಯಾಯ ಕೇಳು.